ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಸ್ನೇಹಿತರೆ ನಮಸ್ಕಾರ. ನಮ್ಮ ಇವತ್ತಿನ ಬ್ಲಾಗ್ ಶುರು ಮಾಡ್ತಿರೋದು ನಮ್ಮ ಕಂಪನಿಯಿಂದ. ಈಗ ನಾನು ಬೆಳ್ತಂಗಡಿಗೆಲ್ಲ ಹೋಗಿ ಬಂದೆ, ಸ್ವಲ್ಪ ಐಟಮ್ ಎಲ್ಲ ತರಲಿಕ್ಕಿತ್ತು. ವಸಂತನ್ನು ಕರ್ಕೊಂಡು ಹೋದದ್ದು. ಈಗ ಖಾಲಿ ಮಾಡ್ತಾರೆ. ಹಾಗೆ ಬರುವಾಗ ನನಗೆ ಒಂದು ಫೋನ್ ಮಾಡಿದರು ಓನರ್ ತಿಂಡಿ ತರಲಿಕ್ಕೆ. ಸೊ ತಂದಿದ್ದೇನೆ ನೋಡಿ. ಇವತ್ತಿನ ಸ್ಪೆಷಲ್ಲು ಪರೋಟ ಸಾಂಬಾರು. ನಾನು ಅದಕ್ಕಿಂತ ಪರೋಟಕ್ಕಿಂತ ಸಾಂಬಾರು ಹಾಕಿ ತಂದಿದ್ದೇನೆ. ಹೇಗೂ ನಾವು ತಿನ್ನೋದು ಹಾಗೇನೆ ಅಲ್ವಾ, ಅದಕ್ಕೆ ಮಿಕ್ಸ್ ಮಾಡಿ ತಿನ್ನೋದು. ಸೊ ಈಗ ಇದನ್ನು ತಿನ್ನಬೇಕು. ಇದನ್ನು ತಿನ್ನುವ ಮುಂಚೆ ನನಗೆ ಸ್ವಲ್ಪ ಇವತ್ತು ಸೋಮವಾರ ಆದ್ದದರಿಂದ ಸ್ವಲ್ಪ ಐಟಮ್ ಎಲ್ಲ ತರಲಿಕ್ಕೆ ಉಂಟು. ನೋಡಿ ಅಲ್ಲಿ ಖಾಲಿ ಮಾಡ್ತಾ ಇದ್ದಾರೆ, ಡೋರ್ ತೆಗೆದ್ರು ಅವರು ಖಾಲಿ ಮಾಡ್ತಾರೆ. ಸೊ ಇದನ್ನೊಂದು ಒಳಗೆ ಕೊಟ್ಟು ನನಗೆ ಸ್ವಲ್ಪ ಐಟಮ್ ಎಲ್ಲ ಬೇರೆ ಕಡೆ ಉಜಿರೆಯಿಂದ ಐಟಮ್ ತರಲಿಕ್ಕೆ ಉಂಟು. ಅಲ್ಲಿದ್ದಾರೆ ನೋಡಿ ಜುನೈದ್ ಬೈ, ಅವರೆಲ್ಲ ಖಾಲಿ ಮಾಡ್ತಾರೆ. ಸೊ ಇದನ್ನು ಕೊಟ್ಟು ಅದನ್ನು ಮತ್ತೆ ತಿನ್ನುವ. ಇಲ್ಲಿಂದ ಈಗ ಅನ್ಲೋಡ್ ಮಾಡಿಸಿ ಸ್ವಲ್ಪ ಐಟಮ್ ತರಲಿಕ್ಕೆ ಉಂಟು. ಸೊ ಅಲ್ಲಿಂದ ಹೊರಡುವ. ನಾವು ಲೋಡ್ ಮಾಡಿಸ್ಲಿಕ್ಕೆ ಬಂದಿದ್ದೇವೆ. ಚಕ್ಕ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇಷ್ಟು ಐಟಮ್ ತಗೊಳ್ಬೇಕು ಇಲ್ಲಿಂದ. ಸೊ ಇಲ್ಲಿ ಐಟಮ್ ಎಲ್ಲ ತಗೊಂಡು ಮತ್ತೆ ಸಿಗ್ತೇನೆ ನಿಮಗೆ. ಫೈನಲಿ ಅಲ್ಲಿ ಎಲ್ಲ ಬಿಲ್ಲೆಲ್ಲ ಮಾಡ್ಕೊಂಡು ಬಂದೆ. ಅಲ್ಲಿಂದ ಬಿಲ್ ಮಾಡಿಕೊಂಡು ಈಗ ಗಾಡಿಯಲ್ಲಿದ್ದೇನೆ, ಲೋಡ್ ಮಾಡ್ತಾ ಇದ್ದಾರೆ. ಮತ್ತು ವೀಡಿಯೋ ಮಾಡಲಿಕ್ಕೆ ಕಾರಣ, ಇಲ್ಲಿ ಮೊನ್ನೆ ನಮ್ಮ ಗಾಡಿಗೆ ತಾಗಿತ್ತಲ್ಲ, ಇದೇ ಗಾಡಿ ತಾಗಿದ್ದು ನೋಡಿ. ಬಂಪರಲ್ಲಿ ರೈಟ್ ಸೈಡಲ್ಲಿ ಒಂದು ಇದುಂಟಲ್ಲ ಬಿಳಿ ಗುರುತು, ಅದು ಆ ಗಾಡಿಗೆ, ನಮ್ಮ ಹಳೆ ಗಾಡಿಗೆ ತಾಗಿ ಹಾಗೆ ಆದದ್ದು. ಇದೇ ಗಾಡಿ ತಾಗಿದ್ದು ನೋಡಿ. ಇಷ್ಟು ದೊಡ್ಡ ಗಾಡಿ ನಮ್ಮ ಚಿಕ್ಕ ಗಾಡಿಗೆ ತಾಗಿ ಎಂಥದ್ದು ಆಗಲಿಲ್ಲ ಪುಣ್ಯಕ್ಕೆ, ಇಲ್ಲಾಂದರೆ ಪಲ್ಟಿ ಆಗ್ತಿತ್ತು ಗಾಡಿ. ಸೊ ಲೋಡ್ ಮಾಡ್ತಿದ್ದಾರೆ. ಲೋಡೆಲ್ಲ ಮಾಡಿ ಆದಮೇಲೆ ಮತ್ತು ಅಲ್ಲಿ ಒಂದು 2 ಬಿಲ್ ಕೊಡಲಿಕ್ಕೆ ಉಂಟು. ಇಲ್ಲಿಂದ ಲೋಡ್ ಮಾಡಿ ಅಲ್ಲಿಗೆ ಕೊಡೋದು, ಅದನ್ನು ಕೊಡುವ ಅಲ್ಲಿ ಎದುರೋಗಿ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಯಾವತ್ತು ನೋಡಿದರೂ ಇಲ್ಲಿ ಅಡ್ಡಾದಿಡ್ಡಿ ನಿಲ್ಲಿಸಿ ಹೋಗೋದು ಗಾಡಿ. ಈಗ ನಾವು ಇಲ್ಲಿಂದ ಹೋಗಬೇಕಾದ್ರೆ ಅಲ್ಲಿ ಕಾರ್ ಹತ್ರದಿಂದನೇ ಹೋಗಬೇಕು. ಸೊ ಕಾರನ್ನೆಲ್ಲ ಅಲ್ಲಿ ಹಾಗೆ ಇಟ್ಟು ಹೋಗ್ತಾರೆ. ಸೊ ನಮಗೆ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಮತ್ತೆ. ಸೊ ಲೋಡೆಲ್ಲ ಆದಮೇಲೆ ಮತ್ತೆ ತೋರಿಸ್ತೇನೆ ನಿಮಗೆ ಎಂತೆಲ್ಲ ಆಗ್ತದೆ ಮುಂದಿನ ವೀಡಿಯೋದಲ್ಲಿ. ಇವತ್ತಿನ ಫುಲ್ಲು ಅನ್ಲೋಡ್ ಮಾಡೋದೆಲ್ಲ ತೋರಿಸ್ತೇನೆ. ಸೊ ಇಲ್ಲಿಂದ ಲೋಡ್ ಮಾಡಿಕೊಂಡು ಹೊರಡುವ ಬನ್ನಿ. ಇಲ್ಲಿ ಲೋಡೆಲ್ಲ ಆಯಿತು, ಬಿಲ್ಲೆಲ್ಲ ಇಸ್ಕೊಂಡು ಫೈನಲಿ ಇಲ್ಲಿಂದ ಹೊರಡುದು. ಇಲ್ಲಿ ಒಂದು ಗಾಡಿ ನಿಲ್ಲಿಸಿದ್ದಾರೆ ನೋಡಿ. ಎಲ್ಲಿಂದ ಹೋಗೋದು ಈಗ? ಅಡ್ಡ ನಿಲ್ಲಿಸಿ ಹೋಗಿದ್ದಾರೆ, ಎಲ್ಲಿದ್ದಾರೆ ಅಂತ ಕಾಣೋದಿಲ್ಲ. ಸೊ ಇದೇ ಥರ ಲೇಟ್ ಆಗು ಆಯ್ತಾ. ಅಲ್ಲಿಂದ ಲೋಡೆಲ್ಲ ಮಾಡಿಕೊಂಡು ಒಂದು ಅಂಗಡಿಗೆಲ್ಲ ಇಳಿಸ್ಲಿಕ್ಕಿತ್ತು, ಅಲ್ಲಿ ಇಳಿಸಿ ಬಂದು ಈಗ ಉಜಿರೆಯಲ್ಲಿದ್ದೇನೆ. ನಮ್ಮ ಇಲ್ಲೊಂದು ಅಂಗಡಿಗೆ ಖಾಲಿ ಮಾಡಲಿಕ್ಕಿತ್ತು ನೋಡಿ. ವಸಂತನ್ನು ಹಾಕ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಒಂದು ಅಂಗಡಿಯಲ್ಲಿ ಖಾಲಿ ಮಾಡಿ ಬಂದ್ವಿ, ಅಲ್ಲಿ ವೀಡಿಯೋ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಸೊ ಈಗ ಇಲ್ಲಿ ಖಾಲಿ ಮಾಡ್ತಾ ಇದ್ದಾರೆ. ಬಿಲ್ಲೆಲ್ಲ ತಗೊಂಡು ಬಂದೆ. ಇಲ್ಲಿ ಒಂದು ಗಾಡಿ ಹೊರಡ್ತಾ ಉಂಟಲ್ಲ, ಅದು ವಿನಾಯಕ ಅಂತ ಹೇಳಿ ಇಲ್ಲಿ ಸಂತೆಕಟ್ಟೆಯಲ್ಲಿರೋದು. ಸೊ ಅಲ್ಲಿಂದ ನಮಗೆ ಅಕ್ಕಿ ಎಲ್ಲ ಬರೋದು. ಅಲ್ಲೇ ಪೊಲೀಸ್ನವರೆಲ್ಲ ಫೈನ್ ಆಗ್ತಾ ಇದ್ದಾರೆ ನೋಡಿ. ಆ ಕಡೆ ಈ ಕಡೆ ಬರುವವರು ಯಾರನ್ನು ಬಿಡ್ತಾ ಇಲ್ಲ, ಫುಲ್ಲು ಫೈನ್ ಆಗ್ತಾ ಇದ್ದಾರೆ. ನಮ್ಮ ಉಜಿರೆ ಜಂಕ್ಷನ್ ನೋಡಿ, ಎಷ್ಟು ಚಿಕ್ಕ ರೋಡು. ಈ ರೋಡಲ್ಲಿ ಎಲ್ಲ ಫುಲ್ಲು ಬ್ಲಾಕ್ ಆಗ್ತದೆ. ಒಂದು ರೋಡು ಅಗಲ ಮಾಡಿದರೆ, ಇಲ್ಲಾಂದರೆ ಒಂದು ಬೈಪಾಸ್ ಆದರೆ ಕೊಡಬೇಕಿತ್ತು. ಬೈಪಾಸ್ ಎಲ್ಲ ಕೊಟ್ಟರೆ ಕರೆಕ್ಟ್ ಆಗ್ತಿತ್ತು. ಇಲ್ಲಿ ಸಿಟಿಯೊಳಗೆ ಬರಬೇಕಂತಲೇ ಇರಲಿಲ್ಲ ಯಾರಿಗೆ ಸಹ. ಸೊ ಇಲ್ಲೆಲ್ಲ ಅವ್ರದ್ದು ಕೂಡ ಅನ್ಲೋಡ್ ಆಯ್ತು ಅಂತ ಕಾಣ್ತದೆ. ಅಕ್ಕಿ ಅಲ್ಲಿ ಒಬ್ಬರು ಬರ್ತಾ ಇದ್ದಾರಲ್ಲ ನೋಡಿ, ಬ್ಯಾಗ್ ಹಿಡ್ಕೊಂಡು ನಿಂತಿದ್ದಾರೆ, ಅವರೇ ಅಲ್ಲಿದ್ದು ರೈಟ್ರು. ಸೊ ನಮ್ಮ ಅಂಗಡಿಗೆ ಸಹ ಬಂದಿತ್ತು, ಅಲ್ಲಿ ಖಾಲಿ ಮಾಡಿ ಇಲ್ಲಿಗೆ ಬಂದಿದ್ದಾರೆ. ಪೊಲೀಸ್ನವರು ಹಿಡಿತಾ ಇದ್ದಾರೆ ಅಷ್ಟೇ. ಇಲ್ಲಿಂದ ಈಗ ಇಲ್ಲಿ ಖಾಲಿ ಮಾಡಿ ಆಯ್ತು ಅಂತ ಕಾಣ್ತದೆ. ವಸಂತನ್ನು ಹೋಗಿದ್ದಾರೆ, ಬಿಲ್ಲೆಲ್ಲ ತಗೊಂಡು ಬಂದೆ. ಇನ್ನು ಇಲ್ಲಿಂದ ನಾವು ಹೊರಟುದು. ಇಲ್ಲಿಂದ ಹೊರಟು ಇನ್ನು ಗಾಡಿಯಲ್ಲಿ ಫುಲ್ಲು ಲೋಡ್ ಉಂಟು. ಅಲ್ಲಿಂದ ಖಾಲಿ ಮಾಡಿ ಕಂಪನಿಗೆ ಖಾಲಿ ಮಾಡಿ ಮತ್ತೆ ಹೊರಡೋದು ಲೈನಿಗೆ. ಪುನಃ ಲೋಡ್ ಮಾಡಬೇಕು. ಮತ್ತು ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕಂತೇಳಿ ತುಂಬ ಲೇಟ್ ಆಯಿತು. ಈಗಲೇ 12 ಗಂಟೆ ಕಳೆಯಿತು, 12:15 ಆಯಿತು. ಸೊ ಲೋಡ್ ಮಾಡಿ ಮುಂದೆ ಸಿಗ್ತೇನೆ ನಿಮಗೆ ನಾನು. ಸ್ನೇಹಿತರೆ ಇಲ್ಲಿಂದ ಲೋಡೆಲ್ಲ ಮಾಡಿಕೊಂಡು ಬಿಲ್ಲೆಲ್ಲ ತಗೊಂಡಾಯಿತು ನೋಡಿ. ಬಿಲ್ಲೆಲ್ಲ ತಗೊಂಡಿದ್ದೇನೆ. ಇನ್ನು ಇಲ್ಲಿಂದ ಹೊರಡುತ್ತೆ ಸೀದಾ. ನಿನ್ನೆ ಒಂದು ಮಳೆ ಬಂತು. ನಿನ್ನೆಯ ಮಳೆಯಿಂದಾಗಿ ಇಲ್ಲಿ ಫುಲ್ಲು ನೋಡಿ ಗದ್ದೆ ಯಾವ ಥರ ನೀರು ತುಂಬಿದೆ ಅಂತ. ಇಲ್ಲಿಗೆಲ್ಲ ಇಲ್ಲಿಂದ ಲೋಕಲ್ ಜನ ಎಲ್ಲ ಇದ್ದಾರಲ್ಲ ಇಲ್ಲಿ ಎಲ್ಲ, ಅವರೆಲ್ಲ ಬಂದು ಇಲ್ಲಿ ಫುಲ್ಲು ಚಿಪ್ಪಿ ಎಲ್ಲ ತೆಗಿತಿದ್ದಾರೆ. ನೀರಲ್ಲಿ ಚಿಪ್ಪಿ ಅಂತ ಸಿಗ್ತದಲ್ಲ, ಅದನ್ನು ಸಾಂಬಾರು ಮಾಡ್ತಾರೆ. ಫುಲ್ಲು ಜನ ಇದ್ದರು ಆವಾಗ. ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ನಾನು ಲೋಡ್ ಮಾಡ್ತಿದ್ದೆ. ಸೊ ಫೈನಲಿ ಲೋಡೆಲ್ಲ ಆಯಿತು, ಬಿಲ್ ತಗೊಂಡಾಯಿತು, ಮತ್ತು ಬ್ಯಾಗ್ ಕೂಡ ತಗೊಂಡಾಯಿತು. ಇನ್ನು ಇಲ್ಲಿಂದ ಸೀದಾ ಹೊರಡೋದು. ಎದುರೋಗಿ ಸಿಗುವ. ಅಲ್ಲಿ ಬಾಳಿಗದಲ್ಲಿ ಸ್ವಲ್ಪ ಐಟಮ್ ತಗೊಳ್ಳಿಕ್ಕೆ ಉಂಟು, ಎಳ್ಳೆಣ್ಣೆ ಎಲ್ಲ ಅಲ್ಲಿಂದ ತಗೊಂಡು ಸಿಗುವ. ಮತ್ತು
ಅಲ್ಲಿಂದ ಲೋಡ್ ಮಾಡಿಬಿಟ್ಟು ಅವರು ಸೀದಾ ಬೆಳ್ತಂಗಡಿಯಲ್ಲಿದ್ದೇವೆ. ಈಗ ಬೆಳ್ತಂಗಡಿ ನಾನು ಆಗ ಹೇಳಿದಲ್ಲ ನಮಗೆ ಒಂದು ಎಣ್ಣೆ ತರಲಿಕ್ಕೆ ಉಂಟಂತ, ಅಲ್ಲಿ ಬಂದಿದ್ದೇವೆ. ಇವರೇ ನೋಡಿ ಅಲ್ಲಿದ್ದು ಓನರು ನಡ್ಕೊಂಡು ಹೋಗ್ತಿದ್ದಾರಲ್ಲ, ಅವರು ಓನರು. ಇಬ್ಬರಿದ್ದಾರೆ ಅದಕ್ಕೆ ಓನರು. ಸೊ ಒಬ್ಬರು ಒಳಗಿದ್ದಾರೆ, ಒಬ್ಬರು ಮನೆಗೆ ಹೋಗ್ತಿದ್ದಾರೆ. ಅದೇ ಅವರ ಮನೆ, ಅಲ್ಲಿ ಕಾಣ್ತಾ ಉಂಟಲ್ಲ ಅದವರ ಮನೆ. ಸೊ ಈಗ ಐಟಮ್ ಎಲ್ಲ ತರಲಿಕ್ಕೆ ಹುಡುಗನನ್ನು ಕಳಿಸಿದ್ದೇನೆ. ಮತ್ತು ಓನರ್ ಸ್ವಲ್ಪ ಹಣ ಕೊಟ್ಟಿದ್ದರು ಕೊಡಲಿಕ್ಕೆ, ಸೊ ಕೊಟ್ಟು ಕಳಿಸಿದ್ದೇನೆ. ಈಗ ಅವ್ರು ತರ್ತಾರೆ. ಮತ್ತು ಇಲ್ಲಿ ಮುಂದೆ ಸಂತೆಕಟ್ಟೆಯಲ್ಲಿ ಇವತ್ತು ಸಂತೆ ಫುಲ್ಲು ಬ್ಲಾಕ್ ಆಗಿರ್ತದೆ. ನಾನು ಅದನ್ನು ನಿಮಗೆ ತೋರಿಸ್ತೇನೆ. ಅಲ್ಲಿಂದ ಎಣ್ಣೆ ಎಲ್ಲ ತೆಕೊಂಡಾಯಿತು, ಇನ್ನು ಹೊರಡೋದು ಇಲ್ಲಿಂದ ಲೈನಿಗೆ. ಇಲ್ಲಿ ಲೆಫ್ಟ್ ಸೈಡ್ಗೆ ಹೋಗಲಿಕ್ಕೆ ನಾನು ಆಗದಿಂದ ಪ್ರಯತ್ನ ಪಡ್ತಾ ಇದ್ದೇನೆ, ಆದರೆ ಗಾಡಿ ನೋಡಿ ಯಾವ ಥರ ಉಂಟಂತ. ಆ ಕಡೆ ಹೋಗಲಿಕ್ಕೆ ಸಾಗೋದಿಲ್ಲ, ಈ ಕಡೆ ಬರಲಿಕ್ಕೆ ಸಾಗೋದಿಲ್ಲ. ಫುಲ್ಲು ಉದ್ದಕ್ಕೆ ಗಾಡಿ, ರೈಲು ಬಿಟ್ಟಾಗೆ ಆಗಿದೆ ನೋಡಿ. ಇಲ್ಲಿ ಸ್ವಲ್ಪ ಗ್ಯಾಪ್ ಸಿಕ್ಕಿತ್ತು. ಇವಾಗ ಇಲ್ಲಿಂದ ಮೆಲ್ಲ ಹೊರಡುವ. ಹಿಂದೆಯಿಂದ ಕೂಡ ನೋಡ್ಕೊಳ್ಬೇಕು, ಯಾಕಂತೇಳಿದರೆ ಸಡನ್ನಾಗಿ ಬಂದುಬಿಡ್ತಾರೆ, ಮತ್ತು ಟಚ್ ಆದರೆ ಅದಕ್ಕೆ ದೊಡ್ಡ ಪ್ರಾಬ್ಲಮ್ ಆಗ್ತದೆ ಮತ್ತೆ. ಸೊ ಇವತ್ತು ಇಲ್ಲಿ ಸಂತೆಕಟ್ಟೆಯಲ್ಲಿ ಸಂತೆ ಉಂಟು. ಸೊ ಎದುರುಗಡೆ ಸಂತೆ ಇದೆ. ಇವತ್ತು ಅಷ್ಟೇನು ಬ್ಲಾಕ್ ಇಲ್ಲ. ಒಂದು ಮಧ್ಯಾಹ್ನ ನಂತರ ಬಂದರೆ ಫುಲ್ಲು ಬ್ಲಾಕ್ ಆಗಿರ್ತದೆ. ಸಂತೆಕಟ್ಟೆ ಎಂಬುದು ಫುಲ್ಲು ಬ್ಲಾಕ್ ಆಗಿರ್ತದೆ ಸೋಮವಾರ ದಿವಸ. ಸೊ ಇಲ್ಲಿಂದ ಅಲ್ಲಿ ಎದುರುಗಡೆಯಲ್ಲಿ ಸಂತೆ ಹಾಕಿದ್ದಾರೆ, ನಾನು ಅದನ್ನು ಕೂಡ ನಿಮಗೆ ತೋರಿಸ್ತೇನೆ. ಸೊ ಈಗ ಸ್ವಲ್ಪ ಬ್ಲಾಕ್ ಉಂಟು. ಮಧ್ಯಾಹ್ನ ಅಂತ ಬಂದರೆ 1 ಗಂಟೆ ನಿಲ್ಲಬೇಕು ಇಲ್ಲಿ. ಆ ಥರ ಗಾಡಿ ಎದುರಿಗೆ ಸಹ ಹೋಗೋದಿಲ್ಲ, ಎಂಥದಿಲ್ಲ, ಮೂವಿಂಗ್ ಇರೋದಿಲ್ಲ ನೋಡಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ದೇವಸ್ಥಾನ ಉಂಟು, ಇಲ್ಲಿ ಬಸ್ ನಿಲ್ಲಿಸಿದ್ದಾರೆ ನೋಡಿ. ಅಲ್ಲಿ ಒಂದು ಮಹಮ್ಮಾಯಿ ದೇವಸ್ಥಾನ ಉಂಟು. ಎಲ್ಲ ಬಸ್ಸಿನವರು ಕೂಡ ಬೆಳಿಗ್ಗೆ ಅಲ್ಲಿ ನಿಲ್ಲಿಸಿ ಕೈ ಮುಗಿದೇ ಹೋಗೋದು. ಅಲ್ಲಿಗೆ ಕೈ ಮುಗಿದು ಅಲ್ಲಿದ್ದು ಪ್ರಸಾದ ತಗೊಂಡು ಬಸ್ಸಿಗೆ ಪ್ರಸಾದವನ್ನು ಹಾಕಿ ಮತ್ತೆ ಅಲ್ಲಿಂದ ಹೊರಡ್ತಾರೆ, ಶುಭವಾಗಲಿ ಅಂತ ಹೇಳ್ಕೊಂಡು. ಇಲ್ಲಿ ನೋಡಿ ರೈಟ್ ಸೈಡಲ್ಲಿ ಫುಲ್ಲು ಸಂತೆ ಹಾಕಿದ್ದಾರೆ. ಇವತ್ತು ಸಂತೆ ಯಾಕೋ ಕಮ್ಮಿ ಉಂಟು, ಆಲ್ರೆಡಿ ಬ್ಲಾಕ್ ಆಯ್ತು ನೋಡಿ. ಸ್ವಲ್ಪ ಬ್ಲಾಕು, ಇಲ್ಲ ಅಂತೇಳಿದರೆ ಫುಲ್ಲು ಕಾಲು ಇಡಲಿಕ್ಕೆ ಜಾಗ ಇರೋದಿಲ್ಲ, ಹಾಗೆ ಇರ್ತದೆ ಇಲ್ಲಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಎಲ್ಲ ಫುಲ್ಲು ಸಂತೆ ಹಾಕಿದ್ದಾರೆ ನೋಡಿ. ರೈಟ್ ಸೈಡಲ್ಲಿ ಎಲ್ಲ ಇದೆ, ತರಕಾರಿ, ತಿನಿಸುಗಳು ಮತ್ತು ಬಟ್ಟೆ ಎಲ್ಲ ಇರ್ತದೆ. ಇಲ್ಲಿ ಬಂದರೆ ಕಮ್ಮಿಗೆಲ್ಲ ಸಿಗ್ತದೆ ಅಂತ ಹೇಳ್ತಾರೆ, ಮತ್ತೆ ಎಂತ ಗೊತ್ತಿಲ್ಲ. ಸೊ ಇಲ್ಲಿ ನೋಡಿ ಈಗಲೇ ಬ್ಲಾಕ್ ಆಗಿದೆ. ಇನ್ನು ಎಷ್ಟು ಹೋಗ್ಲಿಕ್ಕೆ ಉಂಟು ನಮಗೆ ಇವತ್ತು ಮಡಂತ್ಯಾರು ಹೋಗಿ ಅಲ್ಲಿಂದ ಲೆಫ್ಟ್ ತಗೊಂಡು ಪಾಂಡ್ರಕಲ್ಲಾಗಿ ಎಲ್ಲ ಹೋಗಬೇಕು. ತುಂಬ ದೂರ ಉಂಟು. ಐಟಮು ಜಾಸ್ತಿ ಇದ್ದರೆ ಪರವಾಗಿಲ್ಲ. ಇದು ಹೇಗೆ ಇರ್ತದೆ ಗೊತ್ತುಂಟ, ತುಂಬ ಬಿಲ್ ಇರ್ತದೆ. ಬಿಲ್ಲಿಗೆ ಚಿಕ್ಕ ಕಟ್ಟು ಇರ್ತದೆ ಅಲ್ಲಿ ಹಾಕಲಿಕ್ಕೆ, ಅದು ಕಷ್ಟ. ತುಂಬ ಲೋಡ್ ಇದ್ದು ಅಂಗಡಿ ಕಮ್ಮಿ ಇದ್ದರೆ ಹಾಕ್ಬೋದು, ಬೇಗ ಖಾಲಿ ಮಾಡಿ ಬರ್ಬೋದು. ಇದು ಹಾಗೆಲ್ಲ, ಒಂದು ಬಿಲ್ಲಿಗೆ ಒಂದು ಕಟ್ಟು ಅಂತೇಳಿ ಚಿಕ್ಕ ಕಟ್ಟಾದರೆ ಅಲ್ಲೆಲ್ಲ ನಿಲ್ಲಿಸಬೇಕು. ಮತ್ತು ಮೈಲೇಜ್ ಕೂಡ ಡ್ರಾಪ್ ಆಗ್ತಾನೆ ಇರ್ತದೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಬಸ್ ನಿಂತಿದೆಯಲ್ಲ, ಇದೇ ನಮ್ಮ ಸಂತೆಕಟ್ಟೆ ಬಸ್ ಸ್ಟ್ಯಾಂಡ್. ಇಲ್ಲಿ ನಿಲ್ಲಿಸಿ ಇಲ್ಲಿಂದ ಹೋಗೋದು. ಈಗ ಮತ್ತು ಮಧ್ಯಾಹ್ನ ನಂತರ ಹೇಗಿರ್ತದೆ ಅಂತೇಳಿದರೆ ಆ ಬಸ್ ಸ್ಟ್ಯಾಂಡಲ್ಲಿ ಕೂಡ ಗಾಡಿ ಓಡಾಡ್ತಾ ಇರ್ತದೆ. ಸರಿ, ಇಲ್ಲಿಂದ ನಾವು ಮುಂದೆ ಹೊರಡುವ ಬನ್ನಿ. ಸಂತೆಕಟ್ಟೆಯಲ್ಲಿ ಫುಲ್ಲು ಬ್ಲಾಕ್ ಇತ್ತು, ಅದನ್ನೆಲ್ಲ ತಪ್ಪಿಸಿಕೊಂಡು ಈಗ ಮಡಂತ್ಯಾರಿಗೆ ಬಂದಿದ್ದೇನೆ. ಇಲ್ಲಿ ಮಡಂತ್ಯಾರಲ್ಲಿ ಒಂದು ಅಂಗಡಿ ಇತ್ತು ರೈಟ್ ಸೈಡಲ್ಲಿ, ಅಲ್ಲಿ ಖಾಲಿ ಮಾಡಿದೆ. ಅಲ್ಲಿ ಖಾಲಿ ಮಾಡಿ ಬಿಲ್ಲೆಲ್ಲ ತಗೊಂಡು ಬಂದೆ. ಸೊ ಅಲ್ಲಿ ತೋರಿಸ್ಲಿಕ್ಕೆ ಆಗಲಿಲ್ಲ ನಮಗೆ. ಈಗ ಇಲ್ಲಿ ಸ್ಟ್ರೈಟ್ ರೋಡ್ ಹೋಗಿದೆಲ್ಲ, ಅದು ನಮ್ಮ ಮಂಗಳೂರು BC ರೋಡ್ ಬಂಟ್ವಾಳ ರೋಡ್ ಹೋಗ್ತದೆ. ಲೆಫ್ಟ್ ಸೈಡ್ ತಗೊಂಡು ಹೋಗಬೇಕು ನಾವು, ಯಾಕಂತೇಳಿ ನಮಗೆ ಪಾಂಡ್ರವರಕಲ್ಲು ಮತ್ತು ಕಕ್ಕೆಬದವಾಗೆಲ್ಲ ಹೋಗಬೇಕು. ಸೊ ಲೆಫ್ಟ್ ತಗೊಂಡು ನಾವು ಇಲ್ಲಿಂದ ಹೊರಡುವ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಅಂಗಡಿ ಕಾಣ್ತಾ ಉಂಟು ನೋಡಿ, ಆ ರಿಕ್ಷಾ ಸ್ಟ್ಯಾಂಡಿದ್ದು ಆ ಕಡೆ. ಅಲ್ಲಿಗೆ ನಮಗೆ ನಾರ್ಮಲಾಗಿ ಹಾಕಲಿಕ್ಕೆ ಇರ್ತದೆ. ಇವತ್ತು ಅವ್ರದ್ದು ಬಿಲ್ ಇಲ್ಲ, ಸೊ ಇವತ್ತು ಅವರಿಗೆ ಇರಲಿಲ್ಲ. ಇಲ್ಲಿ ಎಲ್ಲಿ ಹೋದರೂ ಇದು ಮಡಂತ್ಯಾರು ಜಂಕ್ಷನ್. ಇಲ್ಲಿಂದ ಸೀದಾ ಹೋದರೆ ನಮ್ಮ ಕಲ್ಲೇರಿ, ಕುದ್ರಡ್ಕ, ಉಪ್ಪಿನಂಗಡಿಗೆ ಸೇರ್ತದೆ ಈ ಸೀದಾ ರೋಡು. ಇಲ್ಲಿಂದ ಒಂದು 100 ಮೀಟರ್ಸಲ್ಲಿ ಒಂದು ಕಾಲೇಜ್ ಇದೆ, ಸಕ್ರೆಡ್ ಹಾರ್ಟ್ ಕಾಲೇಜ್ ಮಡಂತ್ಯಾರಲ್ಲಿ. ನಾನು ಕೂಡ ಓದಿದ್ದಲ್ಲೇ ಫಸ್ಟ್ PUC ಎಲ್ಲ. ಸೊ ಅಲ್ಲಿಗೆ ನಾವು ಇವತ್ತು ಹೋಗ್ತಾ ಇಲ್ಲ. ನಾವು ಇಲ್ಲಿ ಜಂಕ್ಷನ್ ಕಾಣ್ತಿದೆಯಲ್ಲ, ನಾವು ಸೀದಾ ಹೋದರೆ ಅಲ್ಲಿ ಕಾಲೇಜ್ ಸಿಗ್ತದೆ. ರೈಟ್ ಸೈಡ್ ಹೋದರೆ ಸೀದಾ ನಾವು ಈಗ ಪಾಂಡವರಕಲ್ಲು, ಕಕ್ಕೆಪದವಾಗಿ ಹೋಗೋದು. ಸೊ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು, ಇವರಿಗೆ ಸಹ ಹಾಕ್ಲಿಕ್ಕೆ ಇರ್ತದೆ. ಇವತ್ತು ಸಹ ಅವರಿಗೆ ಬಿಲ್ ಇಲ್ಲ. ಸೊ ಇಲ್ಲಿಂದ ಹೊರಡುವ ನಾವು. ಸೊ ಫೈನಲಿ ಅಲ್ಲಿಂದ ಮಡಂತ್ಯಾರಿಂದ ಬಿಟ್ಟವರು
ಪಾಂಡ್ರಕಲ್ಲಿಗೆ ಬಂದು ಇಲ್ಲಿ ನಮ್ಮ ಗಾಡಿ ಹಾಕಿದ್ದೇವೆ. ಅದೇ ಅಂಗಡಿಗೆ ಖಾಲಿ ಮಾಡಿದ್ದು. ಅಲ್ಲಿ ಬಿಲ್ಲೆಲ್ಲ ತಗೊಂಡಾಯ್ತು, ಅಲ್ಲಿ ಖಾಲಿ ಮಾಡಲಿಕ್ಕಿತ್ತು. ಸೊ ಎಲ್ಲಿಂದ ಊಟ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಹುಡುಗ ಹೋಗ್ತಾ ಇದ್ದಾನೆ ನೋಡಿ. ಅಲ್ಲಿಂದ ಹೋಟೆಲ್ ಕಾಣ್ತಾ ಉಂಟಲ್ಲ ನೆಟ್ ಕಟ್ಟಿ, ಅಲ್ಲೇ ಊಟ ಮಾಡೋದು ನಾವು ಸಾಮಾನ್ಯವಾಗಿ. ಎಲ್ಲ ಲೈನಲ್ಲಿ ಊಟ ಒಳ್ಳೇದಿರ್ತದೆ ಮಾರೆ, ಆದರೆ ಇದೊಂದು ಲೈನಲ್ಲಿ ಊಟನೇ ಎಲ್ಲಿ ಸಿಗೋದಿಲ್ಲ, ಒಳ್ಳೆ ಊಟ ಸಹ ಇಲ್ಲ, ಎಂಥದ್ದು ಇಲ್ಲ. ಸೊ ಇಲ್ಲಿ ಊಟ ಮಾಡಿ ಮತ್ತೆ ಸಿಗ್ತೇನೆ ನಿಮಗೆ. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.